ಅಪ್ಪ ಅಪ್ಪ ಬಾರವ ಮಗಳ ಒಳಗ. ಅಪ್ಪ ಚಾ ಕೇಳಿದ್ದೆಲ್ಲ ಅದಕ್ಕೆ ನಾನೇ ಚಾ ಮಾಡ್ಕೊಂಬಂದೀನಿ. ಹೌದನವ, ಚಲೋ ಆತು ಬಿಡು. ಇಲ್ಲೇ ಇಡವ, ಆರಿದ್ಮೇಲೆ ಕುಡಿತೀನಂತ. ಸರಿ ಅಪ್ಪ. ಯಪ್ಪ ಈಗ ಹೆಂಗದಿದಿ? ನನ್ನ ನೋವೆಲ್ಲ ಕಮ್ಮಿ ಆಗೈತಾ? ಹೂನವ ಮಗಳ, ಇವಾಗ ಆರಾಮದಿನ ನೋಡು. 2 ದಿನ ಬಾಯೆಲ್ಲ ಊಟನ ಮಾಡಕ್ಕೆ ಬಂದಿಲ್ಲಾಗಿತ್ತು ನೋಡವ, ಹಂಗಾಗ್ಬಿಟ್ಟಿತ್ತು. ಇವತ್ತು ಆರಾಮದೇನು ನೋಡವ. ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ, ಪಲ್ಯ, ಅನ್ನ ಸಾರು ಉಂಡೆಲ್ಲ ಮುಂಜಾನೆನ. ಅಪ್ಪ ಇವಾಗ ಸಮಾಧಾನ ಆತು ನೋಡವ ನನ್ನ ಜೀವಕ್ಕೆ. 2 ದಿನ ಗಂಜಿ ಕುಡಿದು ನನಗಂತೂ ಊಟ ಅಂದ್ರೆ ಒಲ್ಲೆ ಅನಿಸ್ಬಿಟ್ಟಿತ್ತು ನೋಡವ. ಮತ್ತು ಬಾಯೆಲ್ಲ ನೋವಾಗಿತ್ತಲ್ಲಪ್ಪ, ಅದಕ್ಕೋಸ್ಕರ ಗಂಜಿನ ಕೊಟ್ಟಿದ್ವಿ ಮತ್ತು 2 ದಿನ. ಅದು ನಿಜ ಬಿಡವ. ಇವತ್ತು ಆರಾಮಾಗೈತಿ. ರೊಟ್ಟಿ ಪಲ್ಯ ಎಲ್ಲ ಉಂಡಿನಲ್ಲ, ಆರಾಮಾಗೈತಿ ನೋಡವ. ಎಲ್ಲರೂ ಹೊರಗಡೆ ಹೋಗ್ತೀನಿ, ಹಿಂಗೆ ಒಂದು ರೌಂಡ್ ಪೇಟ್ಯಾಗ ಬಜಾರ್ನಾಗ ಬರ್ತೀನಂದ್ರೆ ನಿಮ್ಮವ್ವ ನೀನು ಬಿಡವಲ್ರಿ ಅವ್ವ. ಇಲ್ಲೇ ಕ್ವಾಣ್ಯಾಗ ಕುತ್ಕೊ ಅಂದಿರಿ. ನಂಗೆ ನೋಡಿದ್ರೆ ಕ್ವಾಣ್ಯಾಗ ಕುಂತು ಬ್ಯಾಸರ ಆಗ ಕುಂತೈತಿ. ಬೇಡಪ್ಪ, ಇವತ್ತೊಂದಿನ ಆರಾಮಾಗಿ ಕುತ್ಕೋ ಕೋಣ್ಯಾಗ. ಇವತ್ತೊಂದಿನ ಆರಾಮಾಗಿ ಫುಲ್ ರೆಸ್ಟ್ ಮಾಡಿಬಿಡು. ನಾಳೆಯಿಂದ ಅಡ್ಡಾಡಂತೆ ಅಂತ ನಾವು ಯಾರು ಒಂದು ಮಾತು ಬೇಡ ಅನ್ನಂಗಿಲ್ಲ, ಸರಿನಾ? ಸರಿ ಆತು ತಗೋರವ, ನಿಮ್ಮ ಮಾತು ನಾನು ಯಾಕೆ ಮೀರ್ಲಿ. ಆತು ತಗೋ, ಇವತ್ತೊಂದಿನ ಇಲ್ಲೇ ಕ್ವಾಣ್ಯಾಗ ಆರಾಮ ರೆಸ್ಟ್ ಮಾಡ್ತೀನಂತ. ಏನು ತಂದೆ ಮಗಳದ ಮಾತುಕತೆ ಬಹಳ ಜೋರು ನಡೆದೈತಿ. ಯವ್ವ, ನಾನು ಅಪ್ಪ ಹಂಗೆ ಮಾತಾಡ್ಕೊತ ಕುಂತಿದ್ವಿ. ನೀವೇನೋ ಕೆಲಸ ಐತಿ ಅಂತಂದ್ರಿ, ಆಗಲೇ ಕೆಲಸ ಎಲ್ಲ ಮುಗೀತಾ? ಅಯ್ಯ ನೇತ್ರವ್ವ, ಕೆಲಸದ ಬಿಡು. ನಿಮಗೊಂದು ಖುಷಿ ಸುದ್ದಿ ಹೇಳ್ಬೇಕಾಗಿತ್ತು, ಅದಕ್ಕೆ ಬರ ಕೆಲಸ ಎಲ್ಲ ಬಿಟ್ಟು ಓಡ್ ಬಂದೆವು ನೋಡು. ಖುಷಿ ವಿಷಯನ? ಏನು ಚಿಕ್ಕಿ ಅಂತದ್ದು? ಅಯ್ಯ ನೇತ್ರವ್ವ, ಮೊನ್ನೆ ಊರ್ಗೌಡ ಅದನಲ್ಲ, ಇವ್ರ ಮೇಲೆ ಹೊಡೆಸಿದ್ದಲ್ಲ, ನಮ್ಮ ಹೊಲ ಎಲ್ಲ ಹಾಳು ಮಾಡಕ್ಕೆ ಬಂದಿದ್ದ. ಮತ್ತು ಇವ್ರ ಮೇಲೆ ಹೊಡೆಸಿದ್ದಕ್ಕೆ ನಿನ್ನೆ ತೇಜಸ್ ಸರ್ ಬಂದಿದ್ರಲ್ಲ, ಅವರು ದೊಡ್ಡ ಸರ್, ಅವರು ಕಂಪ್ಲೇಂಟ್ ಕೊಟ್ಟಿದ್ರೆ ಏನೋ ಪೊಲೀಸ್ನವ್ರು ಬಂದು ಗೌಡಗ ಡೇಟ್ ಹಾಕಿ ವಾರ್ನ್ ಮಾಡಿ ಹೋಗಾನಂತೆ. ಏನೋ ಇನ್ನೊಂದು ಸಲ ಏನಾರ ನೀನು ಮಂಜಪ್ಪನವ್ರ ಮನೆಯವ್ರ ತಂಟೆ ಹೋದಿ ಅಂದ್ರೆ ಮಗನ ಊರಾಗ ಮೆರವಣಿಗೆ ಮಾಡ್ಕೊಂಡು ಒದ್ದೆ ಎಳ್ಕೊಂಡು ಹೋಗಿ ಜೈಲಿಗೆ ಹಾಕ್ತೀನಿ ನೋಡು ಅಂತಂದು ಏನೋ ಬೈದು ಹೋಗಾರಂತ. ಹೌದಾ ಯವ್ವ? ನಿಮ್ಗೆ ಯಾರಂದ್ರಿ ಇದನ್ನ? ಅಯ್ಯ ನೇತ್ರವ್ವ, ಊರು ತುಂಬ ಬರೀ ಇದೇ ಸುದ್ದಿನ ಆಗ್ಬಿಟ್ಟೈತಿ. ಗೌಡ ಅಂತೂ ಊರ್ನಾಗ ತಲೆ ಎತ್ಕೊಂಡು ಅಡ್ಡಾಡ್ಲಾರ್ದಂಗೆ ಆಗ್ಬಿಟ್ಟೈತಿ ನೋಡು. ಎಲ್ಲರೂ ಗೌಡಗ ಬಯ್ಯದ. ಹಂಗೆ ಆಗ್ಬೇಕಾಳ ಚಿಕ್ಕಿ ಅವನಿಗೆ. ಇನ್ನು ಒದ್ದೆ ಎಳ್ಕೊಂಡು ಹೋಗ್ಬೇಕಾಗಿತ್ತು, ಜೈಲಿಗೆ ಹಾಕಿಸ್ಬೇಕಾಗಿತ್ತು. ಅವಾಗ ಇನ್ನೂ ಸೊಕ್ಕು ಮುರಿತಿತ್ತು ಅವಂದು. ಬೇಡವ ನೇತ್ರ, ಬೇಡ. ನಾನು ಹೇಳಿದ್ದೆ ಜೈಲಿಗೆಲ್ಲ ಹಾಕ್ಸೋದೇನು ಬೇಡ್ರಿ ಸರ, ಬೇಕಾದ್ರೆ ಹಂಗೆ ಒಂದು ಮಾತು ವಾರ್ನ್ ಮಾಡಿ ಹೋಗಂತ ಅಷ್ಟೇ ಹೇಳ್ರಿ ಅಂತ ಅಂದಿದ್ದೆ. ಬೇಡವ ಇವ ಜೈಲಿಗೆಲ್ಲ ಅವು ಸುಮ್ಮನೆ ಮತ್ತು ಇನ್ನೊಂದಿಷ್ಟು ಸಿಟ್ಟು ಸೇಡು ಜಾಸ್ತಿ ಆಗೋದೆಲ್ಲ ಬೇಡ. ಒಂದೇ ಊರಾಗ ಇರ್ತೀವಲ್ಲ. ಯಪ್ಪ, ಇದೊಂದು ಸಲ ನಾನು ಸುಮ್ಮನೆ ಅದೀನಿ, ಅದು ನಿನ್ನ ಮಾತು ಕೇಳಿ. ಇನ್ನೊಂದು ಸಲ ಏನಾರ ಅವ ಊರು ಗೌಡಲ್ಲ, ಅವ್ರ ಮನೆಯಾಗ ನಮ್ಮ ಮನೆಯವ್ರು ಯಾರ್ದಾರ ತಂಟೆಗೆ ಬಂದ್ರಂದ್ರೆ ನಾನೇ ಈ ಸಲ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿಸ್ತೀನಿ. ಸರಿ ಆತು ಬಿಡವ. ಈಗ ಮಾತ್ರ ಇದನ್ನು ಇಲ್ಲಿಗೆ ಬಿಟ್ಬಿಡ್ರಿ, ಮತ್ತೆ ಯಾರು ಈ ಸುದ್ದಿನ ಮಾತಾಡೋಕೆ ಹೋಗ್ಬೇಡ್ರಿ. ಆಯ್ತು ತಗೋರಿ. ಅಂದಂಗೆ ನಿಮ್ಗೆ ಹೆಂಗೈತ್ರಿ ಇವತ್ತು? ಬಾಯಿ ನೋವೆಲ್ಲ ಕಮ್ಮಿ ಆಗೈತಾ? ಆರಾಮಾಗೈತಿ ಈಗೇನು. ನಿನ್ನೆ ಅಷ್ಟೇನು ತ್ರಾಸಿಲ್ಲ, ಆರಾಮ್ ಅನ್ಸಾಕೊಂತೈತಿ ಇವತ್ತು. ನೀನು ಮಾಡಿದ ರೊಟ್ಟಿ ಪಲ್ಯ ಅನ್ನ ಸಾರು ಉಂಡೆಲ್ಲ ಈಗೇನ ಮಸ್ತ್ ತಾಕತ್ತ ಬಂದ್ಬಿಟ್ಟೈತಿ ನೋಡು ನನಗೆ. ಹೌದೌದು. ಏನು 2 ರೊಟ್ಟಿ ತಿಂದಿರಿ, ಏನೊಂದು 10 ರೊಟ್ಟಿ ತಿಂದಿರನ ಅನ್ನಂಗೆ ಹೇಳ್ತೀರಿ. ತಿಂತೀನಿ. ನೀನು ಮಾಡೋ ರೊಟ್ಟಿ ಪಲ್ಯ ಎಲ್ಲ ತಿಂತೀನಿ. ನಾಳೆ ನೋಡು 10 ರೊಟ್ಟಿ ಅಲ್ಲ 12 ರೊಟ್ಟಿ ತಿಂತೀನಿ ನೋಡಂತೆ ಅಂತ. ಹೊಲದಾಗ ಮಸ್ತ್ ಬುತ್ತಿ ಕಟ್ಕೊಂಡು ಹೋದ್ವಿ ಅಂದ್ರೆ ಗಾಳಿಗೆ 10 ಯಾಕೆ 15 ರೊಟ್ಟಿ ತಿನ್ಬೇಕು, ಹಂಗಿರ್ತೈತಿ ವಾತಾವರಣ. ಅಪ್ಪ, ನೀ ನಾಳೆ ಹೊಲಕ್ಕೆಲ್ಲ ಬರೋದು ಬೇಡ, ಮನ್ಯಾಗ ಇರಿ ನೀನು. ಮೊದಲು ಆರಾಮಿಲ್ಲ, ಹೊಲ್ದಾಗ ಬರ್ತಾರಂತೆ. ಬೇಡ. ಹ್ಞೂ ರೀ, ಆಟ ಹಚ್ಚಿರನ? ನಾಳೆ ನೀವೇನು ಹೊಲಕ್ಕೆ ಬರೋದು ಬೇಡ, ಮನ್ಯಾಗ ಇರ್ರಿ. ಹೋಗೋ ಮಾರಾಯ, ನೀನು ಇಲ್ಲಪ್ಪ ಯಪ್ಪ, ನಾಳೆ ನಾ ಹೊಲ್ದಾಗ ಬರಾಕಬೇಕು. ಅಲ್ಲಿ ನಿಮ್ಗೆ ಗೊತ್ತಾಗಂಗಿಲ್ಲ, ತರಕಾರಿ ಎಲ್ಲ ಹರಿಯೋದು. ನಾ ಬೇಕಾದ್ರೆ ಏನೂ ಕೆಲಸ ಮಾಡಂಗಿಲ್ಲ, ಗಿಡದ ನೆಳಿಗೆ ಕುತ್ಕೋತೀನಂತ. ನಾನು ಬರ್ತೀನಿ ಹೊಲ್ದಾಗ. ನೀವು ಸುಮ್ಮನೆ ಬರೋದು ಬೇಡ, ಹಾಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಅಲ್ಲ ರೀ ಮಾವರ, ನಾಳೆ ಒಂದಿನ ಮನ್ಯಾಗ ಇದ್ಬಿಡ್ರಿ, ನಾ ಹೋಗೆಲ್ಲ ಹರ್ಕೊಂಬರ್ತೀವಂತ ತಗೋರಿ. ಬೇಡವಾ ಪಂಚವ, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರ್ರಿ. ನಾಳೆ ಅಲ್ಲೇ ನಿಂತ್ಕೊಂಡು ಎಲ್ಲ ಹರಿಸ್ಬೇಕು. ಪುಟ್ಟಿ ಗಿಟ್ಟಿ ಎಲ್ಲ ತಂದೈತಿ, ಆಗಲೇ ಅವು ಟ್ರೇಗಿ ಎಲ್ಲ ತಂದೈತಿ, ಮನ್ಯಾಗ ಐತಿ. ಇವತ್ತು ರಾತ್ರಿ ಕಡೆಗೆಲ್ಲ ಒಂದು ಕಡೆ ಇಟ್ಬಿಡ್ಬೇಕು, ಮತ್ತು ಮರ್ತು ಹೋದ್ರೆ ಕಷ್ಟ ಐತಿ. ನಾನು ಬರ್ತೀನಿ ನಾಳೆ. ಅದಕ್ಕೆ ನೋಡಿಲ್ಲನ ನೀವು ಹೇಳ್ದಂಗೆ ಇವತ್ತು ಇಲ್ಲೇ ಕೊನೆಯಾಗ ಕುತ್ಕೊಂಡು ರೆಸ್ಟ್ ಮಾಡಕ್ಕೆ ಕುಂತೀನಿ. ನಾಳೆ ನಾನಂತೂ ಬರಾಕಬೇಕು. ಸರಿ ಆತಂಗಾರ, ನೀವು ಸ್ವಲ್ಪ ತಿಲ್ಲೇ ಮಕ್ಕೋರಿ. ನಾವು ಹೊರಗಡೆ ಹೋಗ್ತೀವಿ, ಕೆಲಸ ಐತಿ, ಮುಗಿಸ್ಕೊಂಬರ್ತೀವಿ. ಸರಿ ಆಯ್ತು ತಗೋರಿ. ಏನೇನು ಕೆಲಸ ಐತೆ ಎಲ್ಲ ಮುಗಿಸ್ಕೊರಿ. ನಾಳೆ ಮುಂಜಾನೆ ಲಗುನ ಹೋಗ್ಬೇಕು ನೋಡ್ರಿ ಹೊಲಕ್ಕೆ. ಆಯ್ತು ತಗೋರಿ. ಲಕ್ಷ್ಮಕ್ಕ, ಒಂದು 100 ರೂಪಾಯಿ ಇದ್ರೆ ಕೊಡ, ಬೇಕಾ ನನಗೆ? ಯಾಕೆ ಚಿಕ್ಕಿ, ನಿನಗೆ ಎದಕ್ಕೆ ಬೇಕು 100 ರೂಪಾಯಿ?
ಯವ್ವ ಚೋಟ ಬಂದ ಸಮನ ಗಂಟು ಬೀಳಾಕ್ ಕುಂತು ಬಿಟ್ಟ 100 ರೂಪಾಯಿ ಕೊಡು 100 ರೂಪಾಯಿ ಕೊಡು. ಆ ಗಣಪತಿ ಇಟ್ಟಾರಲ್ಲ ಅಲ್ಲಿ ಏನ ತರದೈತಂತ ಅದಕ್ಕೆ ನನಗೆ ಗಂಟು ಬಿದ್ದ. ನನ್ನಂತ ಎಲ್ಲ ರೊಕ್ಕನೇ ಇಲ್ಲ, ಇದ್ದ ರೊಕ್ಕ ಎಲ್ಲ ಮೊನ್ನೆನೇ ಕೊಟ್ಟು ಕಳಿಸಿದೆ. ಇನ್ನು ಅವಾಗ ಇವಾಗ ಒಂದು 50 100 ಇಟ್ಕೊಂಡಿರ್ತೀನಿ. ನಿಮ್ಮ ಕಾಕ ಅದಕ್ಕೆ ಬೇಕು ಇದಕ್ಕೆ ಬೇಕಂತ ಇಸ್ಕೊಂಡು ಹೋಗ್ತಾರೆ. ನನ್ನ ತಲೆ ರೊಕ್ಕನೇ ಇಲ್ಲ ನಂಗೆ ಐತಿ. ಅದಕ್ಕೆ ಲಕ್ಷ್ಮೋಕ್ಕೆ ಕೇಳಾಕ್ ಕುಂತೀನಿ ನೋಡು. ನನ್ನ ಹತ್ರ ಐತೆ ಬಿಡಿ ಚಿಕ್ಕಿ, ಕೊಡ್ತೀನಿ. ಒಂದು 500 ರೂಪಾಯಿ ಕೊಟ್ಟಿರ್ತೀನಿ, ಇಟ್ಕೋ ನಿನ್ನ ಹತ್ರನ. 100 ರೂಪಾಯಿ ಚೋಟ ಕೊಟ್ಟು ಉಳಿದಿದ್ದೆ ನಿನ್ನ ಹತ್ರನ ಇಟ್ಕೋ, ಎದಕ್ಕರ ಬರ್ತೈತಿ. ಸುಮ್ಮನೆ ನಿನಗೆ ಎಲ್ಲ ಖರ್ಚು ನೋಡವ ನೀ ಹತ್ರ. ಇರ್ಲಿ ಬಿಡಿ ಚಿಕ್ಕಿ, ನಡಿತೈತಿ. ಅದ್ರಾಗ ಏನೈತಿ? ಅಕ್ಕ ಅಕ್ಕ ಏನ್ ಗವಿ, ಏನಾತ? ಎದಕ್ಕೆ ಹೊರಗಿಂದಾನೆ ಒದರ್ಕೊಂತ ಬರಾಕುಂತಿಯಲ್ಲ? ಅಯ್ಯೋ ಅಕ್ಕ, ಎಲ್ಲರೂ ಇಲ್ಲೇ ಇದೀರೇನ? ಚಲೋ ಆತು ಬಿಡು. ಯಾಕ ಏನಾತ? ಅದು ಸಾಗರ್ ಸರ್ ಅವರು ಫೋನ್ ಹಚ್ಚಿದ್ರೆ ನನಗೆ, ನೇತ್ರವಕ್ಕ ನೀನು ಯಾಕೆ ಫೋನ ಎತ್ತುವಲ್ಲಂತಲ್ಲ ಅವ್ರದ್ದು, ಅದಕ್ಕೋಸ್ಕರ ನನಗೆ ಹಚ್ಚಿದ್ರು ಅವರು. ನನಗೆ ಹಚ್ಚಿದ್ರಂತ? ಅಯ್ಯ ಫೋನ್ ಇದು ನನ್ನ ರೂಮಲ್ಲಿ ಇಟ್ಟಿನಲ್ಲ, ಹಾಗಾಗಿ ನೋಡಿಲ್ಲ. ಅಪ್ಪನ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದೆ ಮೇಲೆ, ಹಾಗಾಗಿ ಫೋನಿನ ಕಡೆ ಲಕ್ಷಣ ಇಲ್ಲ. ನಾ ಹಚ್ತೀನಿ ಅಂತ. ಎದಕ್ಕೆ ಈಗ ಎದಕ್ಕೆ ಹಚ್ಚಿದ್ರು ಅವರು? ಅದೇನೋ ನಾಳೆ ಹೊಲ್ದಂದು ತರಕಾರಿ ಎಲ್ಲ ಹರಿಬೇಕಂತ, ಆದಷ್ಟು ಬೇಗ ಹರಿದು ನಾಳೆ ಬೆಳಗ್ಗೆ 10 ಗಂಟೆ 11 ಗಂಟೆ ಅನ್ನಷ್ಟಿಗೆ ಒಂದು ಲೋಡ್ ಕಳಿಸ್ಬೇಕಂತ ಅವ್ರ ಹೋಟೆಲ್ಗೆ. ಏನೋ ನಾಳೆ ಅಲ್ಲಿನೋ ವೆರೈಟಿದು ಅಡುಗೆ ಎಲ್ಲ ಮಾಡೋಕೆ ಬೇರೆ ಕಡೆ ಎಲ್ಲೂ ಹೇಳಿಲ್ಲ ಅಂತ ಅವರು ತರಕಾರಿನ. ಅದಕ್ಕೋಸ್ಕರ ನಾಳೆಯಿಂದ ನಮ್ದು ಹೊಲ್ದಂದ ತೊಗೋತಾರಂತ. ಅದಕ್ಕೋಸ್ಕರ ನಾಳೆ ಎಷ್ಟೊತ್ತಿದ್ರು ನೀವು ಹರಿದು ಕಳಿಸಬೇಕು ನೋಡು ಅಂತ ಅಂದ್ರು. ಓಹ್ ಅಯ್ಯೋ ಹೌದಾ? ನನಗೆ ಫೋನ್ ಮಾಡಿದ್ರೇನೋ ಅವ್ರು, ಅದಕ್ಕೆ ಹೇಳೋದಕ್ಕೆ. ಸರಿ ತಗೋ, ನಾನು ಕಾಲ್ ಮಾಡಿ ಒಂದ್ಸಲ ಮಾತಾಡ್ಕೊಂಬಂದ್ಬಿಡ್ತೀನಿ. ಸರಿ ಅಕ್ಕ, ಬೇಗ ಹೋಗು. ದೊಡವ ನಾಳೆ ಬೆಳಗ್ಗೆ ಲಘುನ ಬಿಟ್ಬಿಡನ್ರೇನ? 10 ಗಂಟೆ 11 ಗಂಟೆ ಅನ್ನಷ್ಟಿಗೆ ತರಕಾರಿ ಕಳಿಸ್ಬೇಕಂತ ಅವ್ರಿಗೆ. ಅಯ್ಯ ಲಕ್ಷ್ಮಕ್ಕ, ಹಂಗಾರೆ ನಾಳೆ ನಾವು ಲಘುನ ಹೋಗ್ಬೇಕಾಗತ್ತೆ ಬಿಡು ಹೊಲಕ್ಕೆ. ಹೌದನ? ಸರಿ ತಗೋ ಗವಿ. ಅದು ಹೊಲ್ದಾಗ ತರಕಾರಿ ಎಲ್ಲ ಹರಿಯಕ್ಕೆ ಟ್ರೈ ತಂದಾರಂತ ನೋಡು, ಅದನ್ನಷ್ಟು ಒಂದು ಕಡೆ ಇಡು ಹೋಗಪ್ಪ. ನಾಳೆ ಮತ್ತು ಒಯ್ಯ ಮುಂದೆ ಮರೆತು ಬಿಟ್ರೆ ಕಷ್ಟ. ಅಷ್ಟು ತೆಗಿಟ್ಬಿಡು ಒಂದು ಕಡೆ. ಸರಿ ದೊಡವ, ನಾನು ಅದನ್ನೆಲ್ಲ ಇಡ್ತೀನಂತ. ನೀವು ನಾಳೆಗೆ ಹೋಗಾಕ ಏನೇನು ಬೇಕು ನೋಡ್ರಿ, ಎಲ್ಲ ತಯಾರಿ ಮಾಡ್ಕೊರಿ. ಆಮೇಲೆ ಒಂದು ಸ್ವಲ್ಪ ಹೊಲದಾಗ ಇದು ಅರ್ಬಿ ಎಲ್ಲ ಇಟ್ಕೋರಿ, ಯಾಕಂದ್ರೆ ಟ್ರೇನ ಎತ್ಕೊಂಡು ಹೋಗಿ ತರಕಾರಿ ಹರಿಯೋಕ್ಕಾಗಲ್ಲ. ಇದಕ್ಕೆ ಬಟ್ಟೆ ಕಟ್ಕೊಂಡ್ಬಿಡಂತ್ರಂತ ಸೊಂಟಕ್ಕೆ, ಅಂದ್ರೆ ಹರ್ಕೊಂಡು ತರಕಾರಿ ಅದಕ್ಕೆ ಹಾಕೊಳಕ್ಕೆ ಬರ್ತೈತಿ. ಹೌದಾ ಲಕ್ಷ್ಮಕ್ಕ, ಹಂಗೆ ಮಾಡ್ಬೇಕು. ಇದು ದೊಡ್ಡದು ಪುಟ್ಟಿ ಏನಾಗ್ಬಿಡ್ತೈತಿ, ಹಿಡಿಯಾಕ ಗಾವ ಆಗಂಗಿಲ್ಲ ಸಾಲ್ನಾಗ. ಹೌದನ? ನಡ್ರಿ ಹಂಗಾರ ಲಘುನ ಒಂದು 2 ಸೀರೆ ಹಳೆವು ಯಾವಾರ ನೋಡಿ ಕಟ್ ಮಾಡಿ ಇಟ್ಬಿಡನ್ರಿ. ಅಂದ್ರೆ ನಾಳೆಗೆ ಒಯ್ಯಾಕೆ ಬರ್ತೈತಿ, ಮತ್ತು ಮುಂಜಾನೆದ್ದು ಎಲ್ಲ ಅಂದ್ರೆ ಆಗಂಗಿಲ್ಲ. ನಡ್ರಿ. ಖುಷಿ ಮಮ್ಮಿ, ನೀವು ಯಾವಾಗ ಬಂದ್ರಿ ಇಲ್ಲಿಗೆ? ನಾನು ಇವಾಗ ಬಂದು ಒಂದು 5 ನಿಮಿಷ ಆಯಿತು. ಏನು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಲ್ಲ, ಏನಾಯಿತು? ಏನಿಲ್ಲ ಮಮ್ಮಿ, ಸಾಗರ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಸಾಗರ್ ಬಗ್ಗೆನಾ? ಯಾಕೇನಾಯಿತು? ಅದೇ ಮಮ್ಮಿ, ಸಾಗರ್ ಮ್ಯಾರೇಜ್ ವಿಷಯದ ಬಗ್ಗೆನ ಯೋಚನೆ ಮಾಡ್ತಾ ಇದ್ದೆ. ಅಂದಂಗೆ ಡ್ಯಾಡಿ ಏನಂದ್ರು ಮಮ್ಮಿ ಮೊನ್ನೆ ನನ್ನ ಹತ್ರ ಮತ್ತು ಸಾಗರ್ ಹತ್ರ ಮಾತಾಡಿದ ಮೇಲೆ ನಿಮ್ಮ ಹತ್ರ ಏನಾದರೂ ಅಂದ್ರ? ನಿಜ ಹೇಳ್ಬೇಕಂದ್ರೆ ನಿಮ್ಮ ಡ್ಯಾಡಿ ಭಾಳ ಚಿಂತೆ ಮಾಡಾಕೊಂತ ಬಿಟ್ಟಾರ ಸಾಗರ್ ಮದುವೆ ವಿಷಯದಲ್ಲಿ. ಯಾಕೆ ಮಮ್ಮಿ, ಸಾಗರ್ ಆ ಥರ ಮಾತಾಡಿದ್ದು ಡ್ಯಾಡಿಗೆ ಹರ್ಟ್ ಆಗಿದೆನಾ? ಇವಾಗ ನಿಮ್ಮ ಡ್ಯಾಡಿಗೆ ಹೆಂಗೆ ಕನ್ವಿನ್ಸ್ ಮಾಡಬೇಕು, ನಯನಾನ ಮತ್ತು ಅವ್ರ ಪ್ರಕಾಶ್ ಅಣ್ಣಾರನ್ನ ಹೆಂಗೆ ಕನ್ವಿನ್ಸ್ ಮಾಡೋರಿಗೆ ಹೇಳಬೇಕು ಅಂತ ಯೋಚನೆ ಮಾಡಾಕೊಂತಾರೆ. ಇವಾಗ ನೈನಾಗೆ ಹೇಳಿದ್ರೆ ನೈನಾನು ಅರ್ಥ ಮಾಡ್ಕೊನಲ್ಲ, ಪ್ರಕಾಶ್ ಅಣ್ಣ ಅವ್ರಿಗೆ ಹೇಳಿದ್ರೆ ಅವರು ಅರ್ಥ ಮಾಡ್ಕೊನಲ್ಲ. ಇವಾಗ ಹೆಂಗೆ ಹೇಳ್ಬೇಕಪ್ಪ, ಹೆಂಗೆ ಕನ್ವಿನ್ಸ್ ಮಾಡ್ಬೇಕು ಅವರಿಗೆ? ಸಾಗರ್ ನೋಡಿದ್ರೆ ಬೇಡ ಅಂತ ಕ್ಲಿಯರಾಗಿ ಹೇಳ್ಬಿಟ್ಟಾನ ಅವನು. ಇಲ್ಲಿ ಯಾರಿಗೆ ಹೇಳ್ಬೇಕು ನಾನು ಅಂತ ಯೋಚನೆ ಮಾಡಾಕೊಂತ ಬಿಟ್ಟಾರ. ಅಯ್ಯೋ ಹೌದಲ್ಲ ಮಮ್ಮಿ, ಸುಮ್ಮನೆ ಸಾಗರ್ ದುಡುಕ್ಬಿಟ್ಟ ಅನಿಸುತ್ತೆ. ಸಾಗರ್ಗೆ ಹೇಗಾದರೂ ಮಾಡಿ ಒಪ್ಸೋಣ ಮಮ್ಮಿ, ಸುಮ್ಮನೆ ಇವರಿಬ್ಬರಲ್ಲೇ ಯಾರನ್ನಾದ್ರೂ ಮದುವೆ ಆಗೋ ಅಂತಂದು. ಡ್ಯಾಡಿ ಅಷ್ಟೊಂದು ಹರ್ಟ್ ಮಾಡ್ಕೋತಾ ಇದ್ದಾರಲ್ಲ. ಇವಾಗೇನೋ ಸಾಗರ್ಗೆ ಒಪ್ಪಿಸ್ಬೋದು, ಆದರೆ ಜೀವನ ಪರ್ಯಂತ ಅವನು ಇಷ್ಟ ಇಲ್ಲದೆ ಇರೋರ ಜೊತೆ ಹೆಂಗೆ ಜೀವನ ನಡೆಸ್ತಾನೆ ನೀನೇ ಹೇಳು. ಆಮೇಲೆ ಅವನ ಜೀವನನೂ ಹಾಳಾತಂದ್ರೆ ನಿಮ್ಮ ಡ್ಯಾಡಿ ಅಂತೂ ಯಪ್ಪ ಬದುಕ ಇರಂಗಿಲ್ಲ ಅನ್ನಿಸ್ಬಿಡ್ತೈತೆ ನನಗಂತೂ. ಯಾಕಂದ್ರೆ ಇವಾಗ ನಿನ್ನ ವಿಷಯದಾಗ ಎಷ್ಟು ತಲೆ ಕೆಡ್ಸ್ಕೊಂಡಾರ, ಇನ್ನು ಮಗನ ಜೀವನನೂ ಹಂಗಾದ್ರೆ ತಡ್ಕೊಳಕ್ಕಾಗಲ್ಲನೇ ಖುಷಿ ನಮ್ಮಿಬ್ಬರಿಗೂ. ಬೇಡ, ಅದಕ್ಕೋಸ್ಕರನ ಈ ಮದುವೆ ವಿಷಯದಲ್ಲಿ ಸಾಗರ್ಗೆ ಯಾವುದೇ ಕಾರಣಕ್ಕೂ ನಾನಾಯಿತು ನಿಮ್ಮ ಡ್ಯಾಡಿ ಆಯಿತು ಫೋರ್ಸ್ ಮಾಡೋದಿಲ್ಲ. ಅವನು ಯಾರನ್ನು ಇಷ್ಟಪಡ್ತಾರ ಅವ್ರಿಗೆ ಮದುವೆ ಮಾಡಿದ್ರೆ ಆತಂತಂದು ಡಿಸೈಡ್ ಮಾಡಿಬಿಟ್ಟಿವಿ. ಅಲ್ಲ ಮಮ್ಮಿ, ಡ್ಯಾಡಿ ಮೂಡ್ ನೋಡ್ಕೊಂಡು ನೀವೇ ಮಾತಾಡಬೇಕಿಲ್ಲ ನೇತ್ರ ಬಗ್ಗೆ. ಏನು ಮಾತಾಡ್ಬೇಕಂತೀನಿ, ಆದರೆ ನಿಮ್ಮ ಡ್ಯಾಡಿ ಒಪ್ಕೊಳ್ಳೋದು ಡೌಟು ಅಂತ ಅನ್ನಿಸ್ತಾ ಇದೆ ನೇತ್ರನ. ಏನು ಮಾಡ್ತಾರೆ ಏನು ನೋಡ್ಬೇಕು ಒಂದ್ಸಲ ಮಾತಾಡಿ. ಏನು ತಾಯಿ ಮಗಳದು ಮಾತುಕತೆ ಜೋರಾಗಿ ನಡೆದಿದೆ. ಡ್ಯಾಡಿ ಆಫೀಸಿಂದ ಇವಾಗ ಬಂದ್ರಾ? ಹ್ಞೂ ಇವಾಗ ಬಂದೆ ನೋಡು. ಮೀಟಿಂಗ್ ಎಲ್ಲ ಸಿಕ್ಕಾಪಟ್ಟೆ ಇತ್ತಾ, ಎಲ್ಲನೂ ಮುಗಿಸ್ಕೊಂಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು ನೋಡು. ಖುಷಿ, ನಂಗೊಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬರ್ತೀಯ, ಮತ್ತಲ್ಲಿ ತುಂಬ ನೋಸ್ತಾ ಇದೆ. ಓಕೆ ಡ್ಯಾಡಿ, 5 ಮಿನಿಟ್ಸಲ್ಲಿ ನಾನು ಮಾಡ್ಕೊಂಡು ಬರ್ತೀನಿ ಕಾಫಿನ. ನೀವು ಅಷ್ಟರಲ್ಲಿ ಬೇಗ ಫ್ರೆಶ್ ಅಪ್ ಆಗಿ ಬಂದುಬಿಡಿ, ಸರಿನಾ? ಓಕೆಮ್ಮ. ರೀ ಯಾಕ್ರಿ ಟೆನ್ಷನಲ್ಲಿ ಇದ್ದಂಗಿದ್ದೀರಾ?
ಏನಿಲ್ಲ ಬಿಡು. ಖುಷಿ ಕಾಫಿ ಮಾಡ್ಕೊಂಬ ಅಷ್ಟರಲ್ಲಿ ನಾ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ಸಾಗರನ ಮದುವೆ ಟಾಪಿಕ್ ಮನೆಯಲ್ಲಿ ಬಂದಿದೆ. ಇವ್ರಿಗೆ ಟೆನ್ಷನ್ ಅಂದರೆ ಟೆನ್ಷನ್.